ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವತ್ತು ಸತ್ಯವೇದದಿಂದ ಅಬ್ರಹಾಮನ ಕುರಿತಾಗಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಲೈಕು ನಮಗೆ ತುಂಬ ಇಂಪಾರ್ಟೆಂಟು. ಆಗ ಈ ವಿಡಿಯೋ ನಿಮ್ಮ ಹಾಗೆ ಇರುವ ಅನೇಕ ವ್ಯಕ್ತಿಗಳಿಗೆ ರೆಕಮೆಂಡ್ ಆಗುತ್ತೆ. ದಯಮಾಡಿ ಲೈಕ್ ಮಾಡಿ. ಓಕೆ, ನಾವು ಈ ದಿನ ಅಬ್ರಹಾಮನನ್ನು ದೇವರು ಯಾವ ರೀತಿಯಾಗಿ ಆರಿಸಿಕೊಂಡಿದ್ದಾರೆ ಎಂಬ ವಿಷಯದ ಕುರಿತಾಗಿ ನಾವು ನೋಡೋಣ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಲೋಟನು ಸಂಗಡ ಹೋದನು. ಅಬ್ರಹಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಅವನು ತನ್ನ ಹೆಂಡತಿಯಾದ ಸಾರಾಯಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನು ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲ ಸೊತ್ತನ್ನು, ದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ಅಬ್ರಹಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೇಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳಿಕೊಂಡನು. ಪಶ್ಚಿಮಕ್ಕೆ ಬೇತೇಲ್, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದಲ್ಲಿ ದಕ್ಷಿಣ ಸೀಮೆಗೆ ಮುಂದೆ ಹೋಗುತ್ತಾ ಇದ್ದನು. ದೇವರು ಅಬ್ರಹಾಮನನ್ನು ನೋಡಿ ತನ್ನ ಸ್ವಂತ ಊರಿನಿಂದ, ಸ್ವಂತ ಜನಗಳ ಬಳಿಯಿಂದ ದೇವರು ಅಬ್ರಹಾಮನನ್ನು ಕರೆಯುತ್ತಾ ಇದ್ದಾನೆ. ಕರೆದು ಈ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ದಾನೆ. ನೀನು ಆಶೀರ್ವಾದ ನಿಧಿಯಾಗಿರುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ನೋಡಿ, ದೇವರು ಅಬ್ರಹಾಮನನ್ನು ಕರೆದು ಈ ರೀತಿಯಾಗಿ ಮಾತಾಡುತ್ತಾ ಇರುವಾಗ ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ, ಆತನು ದೇವರು ಹೇಳಿದ ಹಾಗೆ, ದೇವರು ಹೇಳಿದಂತ ಸ್ಥಳಕ್ಕೆ ದೇವರ ಮಾತಿಗೆ ವಿಧೇಯನಾಗಿ ಆತನು ಬರ್ತಾನೆ. ಈ ದಿನ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲು ಇಷ್ಟಪಡ್ತಾ ಇದ್ದೇನೆ. ಈ ವಿಡಿಯೋ ವೀಕ್ಷಿಸುವ ನಿಮ್ಮಲ್ಲಿ ಎಷ್ಟು ಜನರು ದೇವರ ವಾಗ್ದಾನಕ್ಕೆ ವಿಧೇಯರಾಗ್ತಾ ಇದ್ದಾರೆ? ದೇವರ ಮಾತಿಗೆ ವಿಧೇಯರಾಗ್ತಾ ಇದ್ದಾರೆ? ದೇವರ ಮಾತಿಗೆ ತಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೀರಾ? ನೋಡಿ, ದೇವರು ಅಬ್ರಹಾಮನನ್ನು ಕರೆದನು. ನೋಡಿ, ಆತನು ದೇವರ ಮಾತಿಗೆ ವಿಧೇಯನಾಗಿ, ದೇವರ ಮಾತಿಗೆ ಒಪ್ಪಿಕೊಂಡು, ದೇವರ ಹೇಳಿದ ಹಾಗೆ ಆತನು ತನ್ನ ಸ್ವಂತ ಜನರನ್ನು, ಸ್ವಂತ ಊರನ್ನು ಬಿಟ್ಟು ದೇವರ ಮಾತಿಗೆ ವಿಧೇಯನಾಗಿ ಆತನು ಬರ್ತಾ ಇದ್ದಾನೆ. ನೋಡಿ, ದೇವರು ಹೇಳಿದ ಹಾಗೆ ಮಾಡುವಾಗ ನಮ್ಮ ಜೀವನದಲ್ಲಿ ಅದ್ಭುತವೂ ಆಶ್ಚರ್ಯ ಕಾರ್ಯಗಳು ನಡೆಯುತ್ತೆ. ನಾವು ಆಶೀರ್ವಾದ ಹೊಂದುವವರಾಗಿರುತ್ತೇವೆ. ಮತ್ತೆ ಮುಂದೆ ನೋಡುವಾಗ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುತ್ತೇನೆ, ನಿನ್ನನ್ನು ಆಶೀರ್ವಾದಿಸುವವರನ್ನು ನಾನು ಆಶೀರ್ವಾದಿಸುತ್ತೇನೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ. ನಾವು ದೇವರು ಹೇಳಿದ ಹಾಗೆ ನಡೆಯುವಾಗ ಯಾವ ವಿಷಯಕ್ಕೂ, ಯಾವ ಕಾರ್ಯಕ್ಕೂ ಭಯಪಡುವ ಒಂದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಜೀವ ಸ್ವರೂಪನಾದ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಆತನು ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ಆತನು ನಮ್ಮನ್ನು ಪೋಷಿಸುವವನಾಗಿದ್ದಾನೆ. ನೋಡಿ, ನಾವು ಯಾವುದಕ್ಕೂ ಭಯಪಡುವಂತ ಅವಶ್ಯಕತೆ ಇಲ್ಲ. ನೋಡಿ, ದೇವರು, ಸರ್ವಶಕ್ತನಾದ ದೇವರು ಈ ದಿನ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನಾವು ದೇವರ ಮಾತಿಗೆ ವಿಧೇಯರಾಗುವಾಗ ದೇವರು ಖಂಡಿತ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಈ ಮಾತನ್ನು ಕೇಳಿ ದೇವರ ಮಾತಿಗೆ ವಿಧೇಯನಾಗಿ ಬಂದಂತ ಅಬ್ರಹಾಮನು ಇನ್ನೂ ಅನೇಕ ವಿಧವಾದ ಕಷ್ಟಗಳನ್ನು ಎದುರಿಸುತ್ತಾ ಇರ್ತಾನೆ. ಅನಂತರ ದೇವರು ಮತ್ತೆ ಬಂದು ಆತನಿಗೆ ಸಹಾಯ ಮಾಡ್ತಾರೆ. ದೇವರು ಆತನನ್ನು ಆಶೀರ್ವದಿಸುತ್ತಾರೆ. ಇನ್ನು ಅನೇಕ ವಿಷಯಗಳನ್ನು ಅಬ್ರಹಾಮನ ಕುರಿತಾಗಿ ನಾವು ನೋಡೋಣ.
ಇನ್ನೂ ಅಬ್ರಹಾಮನ ಕುರಿತಾಗಿ ಹೆಚ್ಚಾಗಿ ತಿಳಿದುಕೊಳ್ಳಬೇಕಾದರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಓಕೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ಕಣ್ಣು ಮುಚ್ಚಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಅಪ್ಪ, ನಿನ್ನ ಮಾತಿಗೆ ವಿಧೇಯನಾದ ಅಬ್ರಹಾಮನಿಗಾಗಿ ಸ್ತೋತ್ರ ಸ್ವಾಮಿ. ಈ ವಿಡಿಯೋ ವೀಕ್ಷಿಸುವ ಪ್ರತಿಯೊಬ್ಬ ಮಗನೂ ಅಪ್ಪ ನಿನ್ನ ಮಾತನ್ನು ಕೇಳಿ ನಡೆಯುವಂತೆ ಸಹಾಯ ಮಾಡು. ಎಲ್ಲ ವಿಷಯಗಳಲ್ಲಪ್ಪ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಇಚ್ಛಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೆನ್.